ವಿದ್ಯಾರ್ಥಿಗಳೇ ಲೆಕ್ಕ ಮಾಡ್ರಿ, ಮಾಡೋದಾದಿಂದ ನನಗೆ ಹೇಳ್ರಿ, ನಾ ತಿಳಿಸ್ತಾನು. ವಿಡಿಯೋ ಆನ್ ಮಾಡಿ. ಎಲ್ಲ ಲೆಕ್ಕಗಳಿಂದ ನಿಮಗೆ ಸರಳ ಬರ್ತಾವ, ಯಾಕಂದ್ರೆ ಸಣ್ಣ ನಿಮಗೆ ಇವು ಮೆಂಟಲ್ ಟೆಸ್ಟ್ ಮಾಡುವಂಥ ಗಣಿತಗಳು. ಇವೆಲ್ಲ ಸೈನಿಕ್ ಸ್ಕೂಲ್ ಬಿದ್ದದ್ದು ಗಣಿತಗಳು. ಇವು ವಿಡಿಯೋ ಮಾಡೋದಾಯ್ತಾ? ವಿಡಿಯೋ ಆನ್ ಮಾಡ್ರಿ. ಈಗೆಲ್ಲರೂ ಏನು ಮಾಡ್ಬೇಕು ನೀವು, ನಾನು ಹೇಳುವಾಗ ಸರ್ ಹೆಂಗೆ ಕಲಿಸ್ತಾರ, ಹೆಂಗೆ ತಿಳಿಸ್ತಾರ, ಮತ್ತು ನೀವು ಮಾಡಿರೋ ಇಲ್ಲೋ ಒಂದು ಸ್ವಲ್ಪ ಚೆಕ್ ಮಾಡಿರಿ. ಹುಡುಗರಿಗೆ ಮಾಡಲಾರ್ದ ಕೂಡಬಾರ್ದು. ಆಮೇಲೆ ಮಾಡಿದ್ದ ನೀವು ಚೆಕ್ ಮಾಡ್ರಿ, ಸರಿ ಅದನ್ನೋ ತಪ್ಪದನೋ. ನಾ ತಿಳಿಸಿದಿಂದ ಉತ್ತರ ಕರೆಕ್ಟ್ ಬಂದಿತ್ತ ರೈಟ್ ಹಾಕ್ರಿ. ಮುಂದೆ ನೀವು ಜೀವನದಿಂದ ಅವ್ರ ಮಗಲ್ನಾಗ ಕೂಡೋದೇ ಬೇಡ. ನೋಡ್ರಿ, ಈಗ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ ಹೆಂಗದ. ಇದು ಮೆಂಟಲ್ ಎಬಿಲಿಟಿ ಲೆಕ್ಕದಾಗ ಬರ್ತದೆ. ಅದು ಹೆಂಗೆ ನೋಡಿ, 5 ಲೀಟ್ರಕ್ಕೆ 1 ಕ್ಯಾನ್. 5 ಲೀಟರ್ ಬರೋಬರಿ, 5 ಲೀಟರಿಗೆ ಬರೋಬರಿ 1 ಕ್ಯಾನು. 1 ಲೀಟರ್ ಎಣ್ಣೆ ತುಂಬಬೇಕಾದ್ರೆ ಏನು ಬೇಕು? 1 ಕ್ಯಾನ್ ಬೇಕು. ಕ್ಯಾನ್ ಅಂದರೆ ಡಬ್ಬಿ. 5 ಲೀಟ್ರಿಗೆ 1 ಕ್ಯಾನ್ ಬೇಕು. 1 ಕ್ಯಾನಿನಲ್ಲಿ 5 ಲೀಟರ್ ಎಣ್ಣೆಯನ್ನು ತುಂಬಬಹುದು. 62 ಲೀಟರ್ ಎಣ್ಣೆ ತುಂಬಲು ಅದೇ ಗಾತ್ರದ ಅವು 5 ಲೀಟರ್ ಡಬ್ಬಿಗಳೇ ಎಷ್ಟು ಹತ್ತಾವ ಅಂತ ಕೇಳ್ತಾನ ನಾವು. 62 ಲೀಟರ್ ಎಣ್ಣೆಗೆ ಎಷ್ಟು ಹತ್ತದ ನೋಡಿ. 62 ಉಂಡ್ಲೆ 1 ಸರಾಸರಿ 5. 5 ಒಂದಲೇ ಇದು ಯಾಕೆ ಹೊಡಿಬಾರ್ದ ಬಾಗ್ ಹೋಗಲ್ಲ. ಅವಾಗ ನೀವೇನು ಮಾಡಬೇಕು? 62 5 62 5 ಬರೋಬ್ಬರಿ 62 5. ಈಗ ನೀವು 62 5 ಭಾಗಿಸ್ರಿ. ಇದು 12 60 2 ಲೀಟ್ರ್ ಉಳಿತು. 12 ಕ್ಯಾನ್ ಆನ್ಸರ್. 12 ಕ್ಯಾನ್ ಏನು? 60 ಲೀಟ್ರಕ್ಕೆ. ಇನ್ನು 2 ಲೀಟ್ರಕ್ಕೆ 1 ಕ್ಯಾನ್ ಬೇಕು, 5 ಲೀಟ್ರ್. ಅಂದ್ರೆ ಒಟ್ಟು ಅವ್ರು ತೊಗೋಬೇಕು ಅಂದಾಜು ಎಷ್ಟು? 13 ಕ್ಯಾನ್ಗಳು. ಆನ್ಸರ್ 13 ಕ್ಯಾನ್ಗಳು. ನಿಮಗೆ ಇಂಥದ್ದೊಂದು ಲೆಕ್ಕ ಆಗ್ಯದ. ಅದರ ವಿಷಯ ಅದು ಬೇರೆದು, ಈ ವಿಷಯ ಬೇರೆದು. ಇದರಾಗ ನೀವು ವಿಚಾರ ಮಾಡ್ತೀರೋ ಇಲ್ಲೋ ಅಂತ ಪರೀಕ್ಷೆ ಆಗ್ತಿರ್ತದೆ ಗಣಿತ ನಿಮಗೆ. ಹುಡುಗರು ತಿಳ್ಕೊತಾವೋ ಇಲ್ಲೋ. ಇನ್ನು 2 ಲೀಟ್ರ್ ಉಳಿದದಂದ್ರೆ ಎಲ್ಲ ಎಣ್ಣೆನೇ ಬೇಡ ಅಂತಾರೋ ಹೆಂಗೆ, ಎಲ್ಲ ರೀತಿಯಿಂದ ಚೆಕ್ ಮಾಡ್ತಿರ್ತಾರೋ. ಅದನ್ನು ಹೆಂಗೆ ಕೊಟ್ಟಾರ, ಈಗ ಇದನ್ನು ಹೆಂಗೆ ಕೊಟ್ಟಾರ ನೋಡ್ಕೋಬೇಕು. ಇವೇ ಲೆಕ್ಕಗಳ ನಾಳೆ ನಿಮ್ಮ ಪರೀಕ್ಷೆದಾಗ ಬೀಳ್ತಾವ. ಎಷ್ಟೋ ಮಂದಿ ಇಂಟರ್ವ್ಯೂದಾಗ ಕೇಳ್ಯಾರ. ತೀತಾ ನೀವು ಮುಂದೆ ಲೆಕ್ಕ ಮಾಡಿದ್ದೀರಿ ಅಂದ್ರೆ ಮಾಡ್ರಿ. ನೋಡ್ರಿ 13 ಕ್ಯಾನುಗಳು. ಓಕೆ, ಈಗ ನಾ ತಿಳಿಸ್ತೀನಿ ನೋಡ್ರಿ. ಒಂದು ಶಾಲೆಯಲ್ಲಿ ಒಂದು ಬೆಂಚಿನ ಮೇಲೆ 11ರಂತೆ ಮಕ್ಕಳನ್ನು ಕೂಡಿಸಬಹುದು. ಅದು ಒಂದೇ ಅಳತೆ ಬೆಂಚುಗಳು. ಒಂದು ಬೆಂಚ್ ತಂದಾಗ 11 ಹುಡುಗರು ಕೂಡ್ತಾವ. ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಂಗಾರೆ ಆ ಶಾಲೆ ಒಳಗೆ ಎಷ್ಟು ಬೆಂಚ್ ಬೇಕಾಗ್ತಾವ? ಒಟ್ಟು ಹುಡುಗರು ಎಷ್ಟು? 234. ಒಂದು ಬೆಂಚಿಗೆ ಬರೋಬ್ಬರಿ ಎಷ್ಟು ಹುಡುಗರು ಕೂಡ್ತಾವ? 11 ಕೂಡ್ತಾವ. 11 2 22. ಎಷ್ಟು ಉಳಿತು? 1 ಉಳಿತು. ಆಮೇಲೆ 4 ತಗೋರಿ. 11 1 11. ಈಗ ಎಷ್ಟು ಉಳಿತು? 3 ಆಯ್ತು. 21 ಪ್ಲಸ್ ಈ 3 ಹುಡುಗರ ಸಂಬಂಧ 21 ಅಂತೂ ಬೆಂಚ್. ಅದು ಈ 3 ಹುಡುಗರ ಸಂಬಂಧ ಇನ್ನೂ 1 ಬೆಂಚ್ ತಗೋಬೇಕು. ಅವ್ರು ಕನಿಷ್ಠ ಎಷ್ಟು ತಗೋಬೇಕು? 24. 22 ಬೆಂಚುಗಳನ್ನು ತಗೋಬೇಕು. ಅವ್ರು ತಗೋಬೇಕಾದ ಬೆಂಚುಗಳು ಎಷ್ಟು? 22. 21 ಅಂತೂ 21 ಬೆಂಚಿಗೆ ಇನ್ನೂ 3 ಹುಡುಗರು ಉಳಿತಾವ ಅಂದ್ರೆ ಇನ್ನೊಂದು ಬೆಂಚ್ ತಗೋಬೇಕು. ಟೋಟಲ್ದೊಳಗೆ 22 ಬೆಂಚುಗಳು. ಆನ್ಸರ್ 22 ಬೆಂಚುಗಳು. ಎಲ್ಲ ವಿಚಾರ ಮಾಡ್ತಿರ್ತಾನ ಹುಡುಗರು. ಹೆಂಗೆ ಶಾಣೆ ಅವನು ಇಲ್ಲೋ, ಅರ್ಥ ಮಾಡ್ಕೋತಾರೋ ಇಲ್ಲೋ ನೋಡ್ರಿ. ಈಗ ನಿಮಗೆ ದೊಡ್ಡ ಇನ್ನೊಂದಿನ ಮುಂದೆ ಭಿನ್ನ ರಾಶಿ ಬರ್ತಾವ. ಆ ಭಿನ್ನ ರಾಶಿಗಳನ್ನು ನೀವು ಮಗ್ಗೀಜ ಬೈಪಾಠ ಮಾಡಿದ್ರಿ ಅಂತಂದ್ರೆ ಬೈಪಾಟೇ ನೀವು ಭಿನ್ನ ರಾಶಿಗಳನ್ನು ಬಿಡಿಸ್ತೀರಿ. ಮೊದಲು 30ರ ತನಕ. ಈಗ 30ರ ತನಕ ಮಗ್ಗಿ ಯಾಕೆ ಬೈಪಾಠ ಮಾಡಬೇಕು ಅಂದ್ರೆ ಒಂದು 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 ನಿಮ್ಮ ನೆನಪು ಹೇಳ್ತದೆ. ಭಿನ್ನ ರಾಶಿಗಳು ಯಾವ ಅಂಕಿಲೆ ಭಾಗ ಹೋಗ್ತಾವ ಅಂತ ತಿಳ್ಕೊಬೇಕಾದ್ರೆ ನಿಮಗೆ ಪರ್ಫೆಕ್ಟಾಗಿ ಮಗ್ಗಿಗಳು ಬೈಪಾಡಬೇಕು. ಆಮೇಲೆ ಬಾಧ್ಯತೆನೇ ಮಚ್ಚು ಮಾಡ್ಲಿಕ್ಕೆ ಬರ್ತದೆ. ಅದನ್ನು ಕಲಿಸ್ತಾನೆ. ಅದು ಹೆಂಗೆ ಗಣಿತ ಮಾಡ್ಬೇಕು ಅದನ್ನು ಕಲಿಸ್ತಾನೆ. ಮಗ್ಗಿದ್ರೆ ಬೇಗನೆ ಉತ್ತರ ಬರ್ತದೆ. ಮಗ್ಗಿದ್ದಿದ್ದಿಲ್ಲ ಅಂದ್ರೆ ನಾವೇನು ಮಾಡಬೇಕು? ಬಾಧ್ಯತೆ ನಿಯಮಗಳನ್ನು ಹಚ್ಚ ಉತ್ತರ ತರಬೇಕಾಗ್ತದೆ. ನೋಡ್ರಿ, ಚೆನ್ನಾಗಿ ಬಿಡಿಸ್ಬೋದು.